ಎಸ್ ಜಿ ಕೆ ಮಂಜುನಾಥ್ ನಮಸ್ಕಾರ, ಹೇಗಿದ್ದಾರೆ ಎಲ್ಲರೂ? ಇವತ್ತು ಡೈರೆಕ್ಟ್ ರಿಪೋರ್ಟ್ VMTV ಕರ್ನಾಟಕ ಕಡೆಯಿಂದ ಏನು ಇವತ್ತು ಡೈರೆಕ್ಟ್ ರಿಪೋರ್ಟ್ ಏನಪ್ಪಾ ಅಂದ್ರೆ ಇವತ್ತು ನೇರವಾಗಿನೇ ಸುದ್ದಿ ಪ್ರಸಾರ ಮಾಡುವಂತದ್ದು. ಇವತ್ತು CM ಸಿದ್ದರಾಮಯ್ಯ ಕೊನೆಯ ದಿನದ ಇವತ್ತು ಅಧಿಕಾರ ಇರುವಂತದ್ದು. ಇವತ್ತು CM ಸಿದ್ದರಾಮಯ್ಯನವರ ಏನು ರಾಜ್ಯಪಾಲರ ಹತ್ರ ರಾಜೀನಾಮೆ ನೀಡುತ್ತಾರೆ ಅನ್ನೋದು ಕುರಿತಾಗಿ ಹಲವರಿಗೆ ಗೊತ್ತು. ಈಗ ಸುದ್ದಿ ಮಾಧ್ಯಮದಲ್ಲಿನೂ ಕೂಡ ಹಲವಾರು ರೀತಿಯಾದಂತ ಹರಿದಾಡ್ತಾ ಇರೋದು. ಆದ್ರೆ ನಿಜವಾಗ್ಲೂ ಇವತ್ತು ರಾಜೀನಾಮೆ ನೀಡುತ್ತಾರೆ. ಮಾಧ್ಯಮ ಜೊತೆ ಆಗಲು ಮಾತನಾಡಿರುವಂತ CM ಸಿದ್ದರಾಮಯ್ಯನವರು ಇವತ್ತು ಅಧಿಕಾರದ ಕೊನೆಯ ದಿನ ಅಂದ್ರೆ ಕೊನೆಯ ದಿವಸ ಇವತ್ತು. ಇದ್ರ ಹಿಂದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನೆಲ್ಲ ತೊಂದರೆ ಆಗ್ತಾ ಇದೆ, ಅಹಿಂದ ನಾಯಕನಿಗೆ ಎಷ್ಟು ಬೆಂಬಲ ಬರ್ತಾ ಇದೆ ಅನ್ನೋದು ಕುರಿತಾಗಿ ಇವತ್ತು VMTV ಕರ್ನಾಟಕದಲ್ಲಿ ಡೈರೆಕ್ಟ್ ರಿಪೋರ್ಟ್ ಅನ್ನ ತಮಗೆ ನಾವು ನೀಡ್ತಾ ಇರುವಂತದ್ದು. ಸ್ನೇಹಿತರೆ, ಇವತ್ತು CM ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂದ್ರೆ ಎಲ್ಲರಿಗೆ ಮನೆ ಮನೆಗೆ ಗೊತ್ತಾಗಿರುವಂತ ನಾಯಕ, ಇವತ್ತು ಬಡವರ ಪಾಲಿನ ನಾಯಕ, ದಲಿತರ ಪಾಲಿನ ನಾಯಕ, ಇವತ್ತು ರೈತರ ಪಾಲಿನ ನಾಯಕ ಆಗಿರುವಂತ CM ಸಿದ್ದರಾಮಯ್ಯನವರು ರಾಜಕೀಯದಿಂದ ಅಥವಾ ಏನು CM ಪಟ್ಟದಿಂದ ಕೆಳಗೆ ಇಳಿತಾ ಇರುವಂತ ಸಿದ್ದರಾಮಯ್ಯನವರಿಗೆ ಇವತ್ತು ಆತ್ಮಹತ್ಯೆಗೆ ಅವರ ಅಭಿಮಾನಿಗಳು ಶರಣಾಗ್ತಾ ಇರುವಂತದ್ದು. ಜೊತೆಗೆ ನಾವು ಪಕ್ಷವನ್ನ ಸಿದ್ದರಾಮಯ್ಯನವರ ಪರವಾಗಿ ಪಕ್ಷ ಕಟ್ಟಿದರೆ ಪಕ್ಷವನ್ನ ನಾವು ನೇರವಾಗಿ ಕಟ್ತೀವಿ ಅನ್ನೋದು ಮುಖಾಂತರ ಕೂಡ ಕೂಗಿ ಕೇಳಿ ಬರ್ತದೆ. ಆದ್ರೆ ಎಲ್ಲೋ ಒಂದು ಕಡೆ ಇದು ಅಂತರ್ಜಾಲದಲ್ಲಿ ಹರಿದಾಡ್ತಾ ಇರುವಂತ ವಿಷಯನ ಅಥವಾ ನಿಜವಾಗ್ಲೂ ಇದು ಪ್ರತ್ಯೇಕವಾಗಿ ಈ ರೀತಿಯಾಗಿ ಪಕ್ಷವನ್ನ ಬೆಳೆಸೋ ಬೇರೆ ಪಕ್ಷವನ್ನ ಕಟ್ಟುವಂತ ಪ್ರಯತ್ನವನ್ನ ಕೂಡ ಸಿದ್ದರಾಮಯ್ಯನವರು ಮಾಡ್ತಾರ ಅನ್ನೋದು ಕೂಡ ಇಲ್ಲಿ ಆಗ್ತದೆ. ಯಾಕಂದ್ರೆ CM ಸಿದ್ದರಾಮಯ್ಯನವರು ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ, ಒಬ್ಬ ಹೋರಾಟಗಾರ. ಇಂಥ ಒಬ್ಬ ರಾಜಕಾರಣಿ ಜನರ ಮನಸ್ಸಿನಿಂದ ಇನ್ನೂ ಹಲವಾರು ರೀತಿಯಾಗಿ ಉಳಿದು ಏನಾದ್ರೂ ನೀವು ರಾಜೀನಾಮೆಯನ್ನ ನೀಡಿದ್ರೆ ನಾನು ಆತ್ಮಹತ್ಯೆಗೆ ಶರಣಾಗ್ತೀನಿ. ಈಗಾಗಲೇ ಒಂದು 7 ರಿಂದ 8 ಜನ ಆಸ್ಪತ್ರೆಗೆ ದಾಖಲವಾಗಿರುವಂತದ್ದು. ಇವತ್ತಿನವರೆಗೂ ಅಂದ್ರೆ ನಿನ್ನೆಯಿಂದ ಇವತ್ತಿನವರೆಗೂ ಏನು ರಾಜೀನಾಮೆಯನ್ನ ನೀಡ್ತಾ ಇರುವಂತದ್ದು ಅಂದ್ರೆ ರಾಜ್ಯಪಾಲರ ಹತ್ರ ಹೋಗಿ ರಾಜೀನಾಮೆಯನ್ನ ನೀಡ್ತಾ ಇರುವಂತ CM ಸಿದ್ದರಾಮಯ್ಯನವರಿಗೆ. ಸೊ ಇಷ್ಟೊಂದು ಬೆಂಬಲ ಇದೆ ಅನ್ನೋದನ್ನು ಕೂಡ ಗೊತ್ತಾಯ್ತು. ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರ ಒಂದು ರಾಜಕೀಯ ಚರಿತ್ರವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಯಾವುದೇ ರಾಜಕೀಯ ವ್ಯಕ್ತಿಗೆ, ಯಾವುದೇ ಒಬ್ಬ ರಾಜಕೀಯ ಪರ್ಸನ್ಗೆ, ಯಾವುದೇ ಒಬ್ಬ ರಾಜಕೀಯ ಹೋರಾಟಗಾರನಿಗೆ, ಒಬ್ಬ ಮಂತ್ರಿಗೆ, ಒಬ್ಬ ಯಾರೇ ಸಚಿವರಾಗಿರ್ಲಿ ಇಷ್ಟೊಂದು ಜನಸಾಗರ ಹರಿದು ಬರ್ತಾ ಇರ್ಲಿಲ್ಲ. ಆದ್ರೆ CM ಸಿದ್ದರಾಮಯ್ಯನವರ ಹೆಸರಿಗೆ ಅಷ್ಟು ಸಾಗರದಂತೆ ಜನ ಹರಿದು ಬರ್ತಾ ಇತ್ತು ಅನ್ನೋದು ಈ ನಮ್ಮ VMTV ಕರ್ನಾಟಕ. ಯಾಕಂದ್ರೆ CM ಸಿದ್ದರಾಮಯ್ಯ ಒಬ್ಬ ರಾಜಕೀಯ ಬೆಂಬಲದಿಂದ ಬಂದಂತ ರಾಜಕೀಯಕ್ಕಲ್ಲ, ಅಂದ್ರೆ ರಾಜಕೀಯ ಕುಟುಂಬದಲ್ಲಿ ಹುಟ್ಟಿದವನಲ್ಲ, ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ರಾಜ್ಯಕ್ಕೆ CM ಆಗೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ಎಲ್ಲ ನೊಂದವರ, ಬಡವರ ಎಲ್ಲರಿಗೂ ಒಬ್ಬ ಸರಿ ಸಮಾನವಾದಂತ ನ್ಯಾಯ ಕೊಡ್ತಿರುವ ರಾಜಕಾರಣಿ ಅದು CM ಸಿದ್ದರಾಮಯ್ಯನವರ. CM ಕುರ್ಚಿಯಿಂದ ಇವತ್ತು ಕೆಳಗೆ ಇಳಿತಾ ಇದ್ದಾರೆ ಅಂದ್ರೆ ಇನ್ನು ಕೆಳಗೆ ಇಳಿತಾ ಇದ್ದಾರೆ ಅನ್ನುವ ಸುದ್ದಿಯ ಕೇಳಿ ಹೃದಯಾಘಾತ ಆಗಿರ್ಬೋದು ಅಥವಾ ಆತ್ಮಹತ್ಯೆಗೆ ಶರಣಾಗ್ತಿರ್ಬೋದು ಅನ್ನೋದು ಕುರಿತಾಗಿ ಈ ರೀತಿ ಬೇರೆ ಹೋದ್ರೆ ಇನ್ನು ರಾಜಕೀಯ ಬೆಳವಣಿಗೆಯಲ್ಲಿ ಏನಾದ್ರೂ ಪಕ್ಷವನ್ನ ಬೇರೆ ಕಟ್ತಾರ ಸಿದ್ದರಾಮಯ್ಯನವರು ಅಥವಾ ಬೇರೆ ರೀತಿಯಾಗಿ ಆಯಾಮಗಳನ್ನ ಹೂಡಿ ಕೆಳಗಡೆ ಬಂದಾರ ಅನ್ನೋ ವಿಚಾರ. ಯಾಕಂದ್ರೆ ಈಗಾಗಲೇ 5 DCM ಗಳನ್ನ ಆಯ್ಕೆ ಮಾಡ್ಬೇಕು ಅನ್ನೋದನ್ನು ಕೂಡ ಏನು ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಇನ್ನು ಅಧಿಕೃತವಾಗಿ ಯಾವುದು ಪಟ್ಟಿ ಹೊರಗಡೆ ಬಂದಿಲ್ಲ. ಆದ್ರೆ CM ಬದಲಾವಣೆ ಕುರಿತಾಗಿ ಇಷ್ಟೊಂದು ಜನಸಾಗರ, ಇಷ್ಟೊಂದು ಜೀವ ಕಳೆದುಕೊಳ್ಳುವ ಮಟ್ಟಿಗೆ ಜನ ಇವತ್ತು ಅವರ ಅಭಿಮಾನಿಗಳು ಅವರ CM ಏನು ಆ ಅಧಿಕಾರವನ್ನು ಕಳ್ಕೊಂಡಿದ್ದು ಎಷ್ಟೊಂದು ನೋವು ಅನುಭವಿಸ್ತಾ ಗೊತ್ತಿಲ್ಲ. ಆದ್ರೆ CM ಬದಲಾವಣೆ ಆದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಹಿನ್ನಡೆ ಬರುತ್ತಾ ಅನ್ನೋದನ್ನು ಕೂಡ ವಿಚಾರದಲ್ಲಿ ನಾವು ವಿಚಾರ ಮಾಡ್ಬೇಕಂತದ್ದು. ಆದ್ರೆ ಮುಂದೆ ಏನ್ ಆಗುತ್ತೆ ಅಥವಾ ಈಗ ರಾಜೀನಾಮೆ ನೀಡಿದ ಮೇಲೆ ಯಾರಿಗೆ ಇನ್ನೂ ಅಧಿಕೃತವಾಗಿ CM ಪಟ್ಟಂತ ಇಲ್ಲ. DK ಶಿವಕುಮಾರ್ ಆಗಿರ್ಬೋದು, G ಪರಮೇಶ್ವರ ಆಗಿರ್ಬೋದು, H ಮಾದೇವಪ್ಪನವರು ಆಗಿರ್ಬೋದು, MB ಪಾಟೀಲ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈಗಾಗಲೇ ಈ ಕೂಗುಗಳ ಕೇಳಿ ಬರ್ತಾ ಇದೆ. ಅದ್ರ ಮುಖಾಂತರ ಇನ್ನೂ ಅಧಿಕೃತವಾಗಿ ಆದ್ರೆ ಈ ರೇಸ್ ಅಲ್ಲಿ ಮೊದಲು ಇರುವಂತವ್ರು DK ಶಿವಕುಮಾರ್ ಅವರು, ಅವರಿಗೆ ನೀಡಿದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ಫೈಟ್ ನೋಡ್ತಾ ಇರೋದು. ಮತ್ತೊಂದು ಈ CM ಬದಲಾವಣೆ ಚರ್ಚೆ ಮತ್ತೊಂದು ಡೈರೆಕ್ಟ್ ರಿಪೋರ್ಟ್ ಒಂದಿಗೆ ಮತ್ತೆ ಬರ್ತೀನಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ.